ವೀಕ್ಷಕರೇ, ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ಈ ದಿನ ಭವಿಷ್ಯದ ಜೊತೆಗೆ ನಾಳೆ ಗುರುಪೌರ್ಣಿಮೆ ಬರ್ತಾ ಇದೆ. ಗುರುಪೌರ್ಣಿಮೆಯ ಆಚರಣೆಯನ್ನ ಹೇಗೆ ಮಾಡಬೇಕು, ಹಾಗೆ ಜ್ಞಾನಾಭಿವೃದ್ಧಿಗೆ ಯಾವ ಮಂತ್ರವನ್ನ ಜಪಿಸಬೇಕು, ಹೇರ್ ಫಾಲ್ ಸಮಸ್ಯೆಗೆ ಮನೆಮದ್ದು ಭಾಗದಲ್ಲಿ ಯಾವ ಆರೋಗ್ಯದ ಸಲಹೆ ಇದೆ, ಈ ಎಲ್ಲ ವಿಶೇಷ ಮಾಹಿತಿಯನ್ನ ತಿಳಿಸಿಕೊಳ್ಳಿಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭವೇ ನಮಃ. ನಮಸ್ತೆ ಅಸ್ತ ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಕಾರ್ಯಕ್ರಮದ ಮೊದಲಿಗೆ ಮೊದಲ 6 ರಾಶಿಗಳ ಈ ದಿನ ಭವಿಷ್ಯ ತಿಳಿಸಿಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ 2 ಗಂಟೆ 11 ನಿಮಿಷದವರೆಗೆ ಮೂಲಾ ನಕ್ಷತ್ರವಿರ್ತಕ್ಕಂಥದ್ದು. ಮೂಲಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ 2 ಗಂಟೆ 11 ನಿಮಿಷದ ನಂತರವಾಗಿ ಪೂರ್ವಾಷಾಢ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರವಿರ್ತಕ್ಕಂಥದ್ರಿಂದ ಏನೆಲ್ಲ ಫಲಾಫಲಗಳನ್ನು ಇವತ್ತಿನ ದಿವಸ ನಾವು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಮಕ್ಕಳನ್ನು ಉನ್ನತ ಹಂತಕ್ಕೆ ತಲುಪಿಸುವಂಥ ಒಂದು ಕನಸನ್ನು ಕಾಣತಕ್ಕಂಥ ಒಂದು ಯೋಗ, ಪಿತ್ರಾರ್ಜಿತ ಆಸ್ತಿಯಿಂದ ಅನುಕೂಲ ಮತ್ತು ಧನಾಗಮನವಾಗ್ತಕ್ಕಂಥ ಒಂದು ಯೋಗಗಳು ಬರ್ತಕ್ಕಂಥದ್ದು, ಆಸೆ ಆಕಾಂಕ್ಷೆಗಳು, ಪ್ರೀತಿ, ಅನುರಾಗ, ಕಲ್ಪನಾ ಲೋಕದಲ್ಲಿ ವಿಹರಿಸ್ತಕ್ಕಂಥ ಒಂದು ಸನ್ನಿವೇಶ ಇವತ್ತಿನ ದಿವಸ ಈ ಮೇಷರಾಶಿನವರಾಗಿರುವಂಥದ್ದು. ನಮಸ್ಕಾರವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ನೀರು ಆಹಾರ ವ್ಯತ್ಯಾಸಗಳಿಂದ ಮಕ್ಕಳ ಆರೋಗ್ಯ ಹದಗೆಡ್ತಕ್ಕಂಥದ್ದು, ಬಂಧು ಬಾಂಧವರು ನೆರೆಹೊರೆಯವರು ದೂರವಾಗ್ತಕ್ಕಂಥದ್ದು, ಆಮದು ರಫ್ತು ವ್ಯಾಪಾರಿಗಳಿಗೆ, ಕಮಿಷನ್ ಏಜೆಂಟ್ಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಅದರಲ್ಲೂ ಸರ್ಕಾರಿ ಉದ್ಯೋಗಸ್ಥದಲ್ಲಿರ್ತಕ್ಕಂಥವ್ರಿಗೆ, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತಕ್ಕಂಥ ಒಂದು ಸನ್ನಿವೇಶ ಇವತ್ತಿನ ದಿವಸ ವೃಷಭ ರಾಶಿನದ್ದಾಗಿರುವಂಥದ್ದು. ಓಂ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಉದ್ಯೋಗದಲ್ಲಿ, ಉದ್ಯೋಗ ಸ್ಥಳದಲ್ಲಿ ಉತ್ತಮ ಹೆಸರು ಪ್ರಾಪ್ತಿಯಾಗ್ತಕ್ಕಂಥದ್ದು, ಶಕ್ತಿ ದೇವತೆಗಳ ಅಥವಾ ಸರ್ಪ ದೇವತೆಗಳ ಕನಸುಗಳು ಬೀಳ್ತಕ್ಕಂಥ ಒಂದು ಯೋಗ, ಕಾಗದ ಪತ್ರ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಒಳಿತು. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಮತ್ತು ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಕ್ಕಂಥ ಒಂದು ದಿವಸ ಈ ಮಿಥುನ ರಾಶಿನದ್ದಾಗಿರುವಂಥದ್ದು. ಅಕ್ಕಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ತಾಯಿಯಿಂದ ಆರ್ಥಿಕ ನೆರವು ಲಭಿಸ್ತಕ್ಕಂಥದ್ದು, ಮಕ್ಕಳು ದೃಶ್ಯ ಮಾಧ್ಯಮದ ಕಡೆ ಅಥವಾ ಕಲಾ ಚಟುವಟಿಕೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಕ್ಕಂಥ ಒಂದು ದಿವಸ, ಅಲಂಕಾರಿಕ ವ್ಯಾಮೋಹಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಆ ವ್ಯಾಮೋಹ ಮೋಹಗಳು ಹೆಚ್ಚಾಗ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಕಟಕ ರಾಶಿಯನ್ನು ನೋಡುವಂಥದ್ದು. ಭಸ್ಮವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ಉದ್ಯೋಗ ಸ್ಥಳದಲ್ಲಿ ಅನಿರೀಕ್ಷಿತ ಕಾರಣಗಳಿಂದ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಆರ್ಥಿಕವಾದಂಥ ಒಂದು ಸಂಕಷ್ಟಗಳು ಬರ್ತಕ್ಕಂಥದ್ದು, ಕಿರಿಯ ಸಹೋದರಿಗಾಗಿ, ಮಕ್ಕಳಿಗಾಗಿ, ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಅಧಿಕ ಖರ್ಚುಗಳು ಬರ್ತಕ್ಕಂಥದ್ದು, ಆಕಸ್ಮಿಕವಾಗಿ ಉತ್ತಮ ಸ್ನೇಹಿತರ ಭೇಟಿಯಾಗುವಂಥ ಒಂದು ಅವಕಾಶಗಳು ಲಭಿಸುವಂಥದ್ದನ್ನು ಈ ಸಿಂಹರಾಶಿನು ನೋಡುವಂಥದ್ದು. ಮುತ್ತೈದೆಯರಿಗೆ ಫಲತಾಂಬೂಲವನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಸಂಗಾತಿಯಿಂದ ಆರ್ಥಿಕ ಸಹಾಯಗಳು ಲಭಿಸ್ತಕ್ಕಂಥದ್ದು, ದೇವತಾ ಕಾರ್ಯಗಳಿಗಾಗಿ, ಶುಭ ಕಾರ್ಯಗಳಿಗಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಯೋಗ, ಸಂಗೀತ, ನಾಟ್ಯ, ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ಕನ್ಯಾ ರಾಶಿಯನ್ನು ನೋಡುವಂಥದ್ದು. ಬಿಳಿ ಎಕ್ಕದ ಗಿಡಕ್ಕೆ 9 ಪ್ರದಕ್ಷಿಣೆ ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಜ್ಞಾನವನ್ನ ಹೆಚ್ಚಿಸಬೇಕು ಅಂದ್ರೆ ಜ್ಞಾನಾಭಿವೃದ್ಧಿಗಾಗಿ ಯಾವ ಮಂತ್ರವನ್ನ ಜಪಿಸಬೇಕಾಗುತ್ತೆ? ಖಂಡಿತ. ಜ್ಞಾನ ಅಂತಂದ್ರೆ ವಿಶಾಲವಾದಂಥ ಅರ್ಥ, ಅದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಬಹಳ ಕಠಿಣ. ಯಾಕೆಂದರೆ ಜ್ಞಾನ ಅಂತಕ್ಕಂಥದ್ದು ಪುಸ್ತಕದಲ್ಲಿರ್ತಕ್ಕಂಥದ್ದನ್ನು ಅದನ್ನೇ ಸ್ಟಡಿ ಮಾಡ್ತಕ್ಕಂಥದ್ದು ಅಷ್ಟೇ ಜ್ಞಾನವಲ್ಲ. ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಇದೇ ಬಹಳ ಮುಖ್ಯ. ಮನುಷ್ಯನ ಏಳಿಗೆ ಮತ್ತು ಅವನತಿಗೆ ಇವೆರಡಕ್ಕೂ ಕೂಡ ಅವನ ಜ್ಞಾನವೇ ಮುಖ್ಯ. ಜ್ಞಾನವಿಲ್ಲದೆ ಮಾಡ್ತಕ್ಕಂಥ ಕೆಲಸ, ಆಡು ಭಾಷೆಗಳಲ್ಲಿ ಇದಕ್ಕೆಲ್ಲವೂ ಕೂಡ ಜ್ಞಾನ ಇಲ್ವಾ ನಿನಗೆ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗಳು. ಅಂದರೆ ಏನೇ ತಪ್ಪು ಮಾಡಿದ್ರೂ ಕೂಡ ಅದನ್ನು ಮಾಡೋಕ್ಕೂ ಬೇಡ ಅಂತಕ್ಕಂಥ ಒಂದು ಜ್ಞಾನವೂ ಸಣ್ಣ ಅರಿವು ಕೂಡ ನಿಮಗೆ ಇಲ್ವಾ ಅನ್ನೋ ರೀತಿಯಾದಂಥ ಹಿರಿಯರಿಂದ ಬೈಗುಳವನ್ನು ಕೂಡ ಕೇಳ್ತಕ್ಕಂಥದ್ದು. ಜ್ಞಾನ ಅಂದರೆ ಸಾಕು ಬರೀ ಓದ್ತಕ್ಕಂಥದ್ದೇ ಜ್ಞಾನ ಅಂತಕ್ಕಂಥದ್ದಲ್ಲ.
ಪ್ರತಿಯೊಂದನ್ನು ಕೂಡ ನಮ್ಮ ಜೀವನದ ಅಡಿಪಾಯಿ ನಿಂತಿರ್ತಕ್ಕಂಥದ್ದೇ ಜ್ಞಾನದ ಆಧಾರದ ಮೇಲೆ. ಅದು ಓದಿನಿಂದ ಹಿಡಿದು ನಾವು ನಡೆದುಕೊಳ್ತಕ್ಕಂಥ ನಡವಳಿಕೆಗಳಿಂದ ಹಿಡಿದು ನಾವು ಮಾಡ್ತಕ್ಕಂಥ ಕಾರ್ಯಕರ್ತವ್ಯಗಳಿಂದ ಹಿಡಿದು ನಾವು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಿಂದ ಹಿಡಿದು ಎಲ್ಲದೂ ನಿಂತಿರ್ತಕ್ಕಂಥದ್ದು ನಮ್ಮ ಜ್ಞಾನದ ಆಧಾರದ ಮೇಲೆ. ನಮ್ಮ ಪೂರ್ತಿ ಜೀವನ ನಿಂತಿರ್ತಕ್ಕಂಥದ್ದೆಲ್ಲವೂ ಕೂಡ ಜ್ಞಾನದ ಆಧಾರದ ಮೇಲೆ. ಆ ರೀತಿಯಾದಂಥ ಎಡವಟ್ಟುಗಳು ಪದೇ ಪದೇ ಎಡವಟ್ಟುಗಳು ಮಾಡ್ತಾ ಇದ್ದೀರಿ. ಏನೋ ಸಣ್ಣದಾಗಿ ತಪ್ಪುಗಳಾಗಿರ್ತಕ್ಕಂಥದ್ದು ಅಥವಾ ಸಣ್ಣದಾಗಿ ಏನು ತಪ್ಪುಗಳನ್ನು ಮಾಡಿಕೊಂಡು ಜೀವನಕ್ಕೆ ತೊಂದರೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ವ್ಯಾಪಾರಕ್ಕೆ ತೊಂದರೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು, ಈ ರೀತಿಯಾದ ಸಣ್ಣ ಪುಟ್ಟಗಳ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ತನ್ನ ಅರಿವಿಗೆ ಬರ್ತಕ್ಕಂಥ ರೀತಿಯಲ್ಲಿ ಕೆಲವು ಆಗ್ತಕ್ಕಂಥ, ತನ್ನ ಅರಿವಿಗೆ ಬರದ ರೀತಿಯಲ್ಲಿ ಕೆಲವಂತ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳಿದ್ದಾಗ ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ರಿಂದ ಆ ಒಂದು ಜ್ಞಾನ ಅಂತಕ್ಕಂಥದ್ದೇನಿದೆ, ಅರಿವು ಅಂತಕ್ಕಂಥದ್ದೇನಿದೆ, ಆ ಮರವು ಅಂತಕ್ಕಂಥದ್ದೇನಿದೆ, ಇವುಗಳಿಂದ ವಿಮುಕ್ತಿಯನ್ನು ಪಡಿಬಹುದು. ಯಾವುದು ಆ ಮಂತ್ರ? ಓಂ ಮಾಂ ನಿಷಾದ ಪ್ರತಿಷ್ಠಾಂ ತ್ವ ಆಗಮ ಶಾಶ್ವತೀ ಸಮ ಯತ್ಕ್ರೌಂಚ ಮಿಥುನಾದೇಕಮಾವಧಿ ಕಾಮಮೋಹಿತಂ. ಈ ಒಂದು ಮಂತ್ರವನ್ನು ಓಂ ಮಾಂ ನಿಷಾದ ಪ್ರತಿಷ್ಠಾತ್ವಮಾಗಮ ಶಾಶ್ವತೀ ಸಮ ಯತ್ಕ್ರೌಂಚ ಮಿಥುನಾದೇಕಮಾವಧಿ ಕಾಮಮೋಹಿತಂ. ಈ ಒಂದು ಮಂತ್ರವನ್ನು ಪ್ರತಿ ದಿವಸ ಹೇಳ್ಕೊಳ್ತಕ್ಕಂಥದ್ರಿಂದ ಜ್ಞಾನ ವೃದ್ಧಿಯಾಗುತ್ತೆ, ಮಕ್ಕಳಲ್ಲಿ ವಿದ್ಯಾವೃದ್ಧಿಯೂ ಆಗುತ್ತೆ. ಶುಭವಾಗಲಿ. ಸರಿ ಗುರುಜಿ, ಈಗ ಒಬ್ರು ಕಾಲರ್ ಹಿಡಿತಾರೆ. ಕೊಪ್ಪಳದಿಂದ ನಾಗಯ್ಯ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗಯ್ಯ. ನಾಗಯ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಹುಟ್ಟಿದ ದಿನಾಂಕ ಗೊತ್ತಾ? ಓಕೆ, ಹೇಳಿ. ಹುಟ್ಟಿದ ದಿನಾಂಕ ತಿಳಿಸಿ. ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ. ಓಕೆ, ಡೇಟ್ ಹೇಳಿ. 1/6/1979. ಸರಿ, ಸಮಯ ತಿಳಿಸಿ. ನಾಗಯ್ಯ ಅವರೇ, ಟಿವಿ ನೋಡ್ಕೊಂಡು ಮಾತನಾಡಬಾರ್ದು. ಓಕೆ, ಕಾಲ್ ಕಟ್ ಆಗಿದೆ. ಮತ್ತೊಬ್ರು ಕಾಲರ್ ಹಿಡಿತಾರೆ. ರಾಜಶ್ರೀ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜಶ್ರೀ. ಹಾ, ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 20/9/73. 20/9/1973. ಹೌದು ಮೇಡಮ್. ಸಮಯ ತಿಳಿಸಿ. ಬೆಳಿಗ್ಗೆ 5:45 ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಃ ಶಿವಾಯ. ನಮಃ ಶಿವಾಯ ಸರ್. ನಮಃ ಶಿವಾಯ ಗುರುಜಿ. ನಮಃ ಶಿವಾಯ. ನನ್ನ ಬಗ್ಗೆನೇ ಕೇಳಬೇಕಿತ್ತು. ಆಗಲಿ ತಾಯಿ, ಆಗಲಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಆರಿದ್ರಾ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು ಕುಜ ವಕ್ರತ್ವ, ಗುರು ವಕ್ರತ್ವ. ಅದರಲ್ಲೂ ಕೂಡ ಮೂಲ ತ್ರಿಕೋಣದಲ್ಲಿರ್ತಕ್ಕಂಥ 2 ಗ್ರಹಗಳ ಭಾವ, ಬುಧ ಶುಕ್ರರು ಮೂಲ ತ್ರಿಕೋಣದಲ್ಲಿರ್ತಕ್ಕಂಥದ್ದು. ಲಗ್ನಾಂಶವನ್ನು ನೋಡಿದಾಗ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ ಈ ಜಾತಕ ಪ್ರಕಾರವಾಗಿ. ಸ್ವಲ್ಪ ಈ ಜಾತಕಕ್ಕೆ ಆರೋಗ್ಯದ ವ್ಯತ್ಯಾಸಗಳು ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡ್ತಕ್ಕಂಥ ಒಂದು ಸನ್ನಿವೇಶ. ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗ್ತಕ್ಕಂಥದ್ದು, ಪದೇ ಪದೇ ಕಾಲು ನೋವು ಬರ್ತಕ್ಕಂಥದ್ದು, ಯಾಕೆ ಬರ್ತಾ ಇದೆ, ಏನಕ್ಕೆ ಬರ್ತಾ ಇದೆ, ಇದು ಯಾವುದೂ ಕೂಡ ಗೊತ್ತಾಗದೇ ಇರ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗಿ ಬರ್ತಾ ಇರ್ತಕ್ಕಂಥದ್ದು. ಹೊಟ್ಟೆ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಅದರಲ್ಲೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಫ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡ್ತಕ್ಕಂಥದ್ದು. ಊಟದ ವ್ಯತ್ಯಾಸಗಳು ಜಾಸ್ತಿಯಾಗಿ ಕಾಡ್ತಕ್ಕಂಥ ಒಂದು ಸನ್ನಿವೇಶ. ಕುತ್ತಿಗೆ ನೋವು ಜಾಸ್ತಿ ಬರುತ್ತೆ, ಕುತ್ತಿನಲ್ಲಿ ನರಗಳ ಸೆಳೆತಗಳು ಜಾಸ್ತಿ ಬರ್ತಾ ಇದೆ, ಕಾಲಿನಲ್ಲಿ ನರಗಳ ಸೆಳೆತಗಳು ಜಾಸ್ತಿ ಬರ್ತಾ ಇದೆ. ಈ ರೀತಿಯಾದಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಗಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಇತ್ತೀಚೆಗೆ 2016ರಿಂದ ಈಚೆಗಂತೂ ಕೂಡ ಈ ಜಾತಕಕ್ಕೆ ಪರಿಪೂರ್ಣವಾಗಿ ನೆಮ್ಮದಿ ಇಲ್ಲದಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗಿರ್ತದೆ. ಮಾನಸಿಕವಾಗಿ ಜರ್ಜರಿತವಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂಥ ಡಿಪ್ರೆಷನ್ಸ್ಗೆ ಹೋಗ್ತಾ ಇರ್ತಕ್ಕಂಥ, ಮನಸ್ಸು ಏನು ಮಾಡಿದ್ರೂ ಕೂಡ ತನ್ನ ಹಿಡಿತಕ್ಕೆ ಬರದಲೇ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು ಮತ್ತು ನಷ್ಟಗಳು, ಬರೀ ನಷ್ಟಗಳನ್ನೇ ನೋಡ್ತಾ ಇರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇನೆಂದರೆ ಈ ಜಾತಕಕ್ಕೆ ಭವಿಷ್ಯ ಅಂತಕ್ಕಂಥದ್ದು 7 ಬೀಳಿಗಳಿಂದ ಕೂಡಿದ್ರೂ ಕೂಡ ಆರ್ಥಿಕವಾದಂಥ ಕ್ರೋಢೀಕರಣಗಳು ಕಂಡು ಬರ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ಎದುರಾಗಿರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ. ಹೌದು ಅಲ್ವೋ ತಾಯಿ? ಹೌದು ಗುರುಜಿ. ಹೇಳಿ ತಾಯಿ, ಏನಾಗಬೇಕು ಈಗ? ಮ್ಯಾರೇಜ್ ಲೈಫ್ ಸರಿ ಇಲ್ಲ ಗುರುಜಿ ನಮ್ದು. ಕುಜವಕ್ರತ್ವವನ್ನು ಹೊಂದಿದಾಗ ಮದುವೆ ಸಂಬಂಧಪಟ್ಟಂತೆ ಮದುವೆ ಜೀವನ ಅಷ್ಟೊಂದು ಸುಲಲಿತವಾಗಿ ಇರುವುದಿಲ್ಲ ತಾಯಿ. ಈ ಜಾತಕಕ್ಕೆ ಏನಾಗಬೇಕು ತಾಯಿ? ಇವಾಗ ಮುಂದೆ ಏನಾಗ್ತದ ಕೇಳಬೇಕಿತ್ತು ಗುರುಜಿ. ನಾನು 2 ವರ್ಷ ಆಯ್ತು ಇಲ್ಲೇ ಇದ್ದೀನಿ ನನ್ನ ತವ್ರ ಮನೆಯಲ್ಲಿ. ಸ್ವಲ್ಪ ಕಷ್ಟವಿದೆ ತಾಯಿ, ಈ ನಿಮ್ಮ ಜಾತಕದ ಪ್ರಕಾರ ಸ್ವಲ್ಪ ಕಷ್ಟವಿದೆ. ನಮ್ಮ ಅನುಗ್ರಹದ ಪ್ರಕಾರವಾಗಿ ನೋಡಿದಾಗ
ಪ್ರತಿ ದಿವಸ ಲಲಿತಾ ತ್ರಿಪುರ ಸುಂದರಿ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಮಾಡಿ ಖಂಡಿತವಾಗಲೂ ಅನುಕೂಲವಾಗುತ್ತೆ. ಸಾಮಾನ್ಯವಾಗಿ ಕುಜವಕ್ರ, ಆಗಲೇ ಹೇಳಿದ್ನಲ್ಲ, ಕುಜವಕ್ರವಾಗಿರ್ತಕ್ಕಂಥ ಜಾತಕಗಳಿಗೆ ಅಷ್ಟೊಂದು ದಾಂಪತ್ಯದ ಜೀವನ ನೆಮ್ಮದಿಯಾಗಿ ಇರುವುದಿಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು. ಶುಭವಾಗಲಿ. ಧನ್ಯವಾದಗಳು ರಾಜಶ್ರೀ. ಗುರುಜಿ, ಇನ್ನು ತುಲಾರಾಶಿಯಿಂದ ಮೀನರಾಶಿಯವರ ಈ ದಿನದ ದಿನ ಭವಿಷ್ಯ ತಿಳಿಸ್ಕೊಡಿ. ಖಂಡಿತ. ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಸಾಲ ತೀರಿಸಲು ಉತ್ತಮ ಅವಕಾಶಗಳು ಲಭಿಸ್ತಕ್ಕಂಥದ್ದು, ಕಾರ್ಯಕರ್ತವ್ಯಗಳ ವ್ಯಾಪಾರ ವ್ಯವಹಾರಕ್ಕೆ ಮಕ್ಕಳಿಂದ ಸಹಕಾರ ಲಭಿಸ್ತಕ್ಕಂಥದ್ದು, ಕಾರ್ಯಜಯವಾಗ್ತಕ್ಕಂಥದ್ದು. ಆದರೆ ಮಾತಿನಿಂದ ತೊಂದರೆಗಳಾಗ್ತಕ್ಕಂಥ ಸಂಭವ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಒಳಿತು ಈ ತುಲಾರಾಶಿನವರಾಗಿರುವಂಥದ್ದು. ಕುಲಗುರುಗಳ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಆಸೆ, ಆಕಾಂಕ್ಷೆ, ಭಾವನಾ, ಕಲ್ಪನಾ ಲೋಕದಲ್ಲಿ ವಿಹರಿಸ್ತಕ್ಕಂಥದ್ದು, ಐಷಾರಾಮಿ ಜೀವನಕ್ಕೆ, ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ, ಒಡವೆ ವಸ್ತ್ರ ಆಭರಣಗಳ ಖರೀದಿಗಾಗಿ ಅಧಿಕ ಖರ್ಚುಗಳನ್ನು ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳು, ವಿದ್ಯಾಭ್ಯಾಸ ನಿಮಿತ್ತ ಮಕ್ಕಳು ದೂರವಾಗ್ತಕ್ಕಂಥ ಒಂದು ಸಂದರ್ಭ ಈ ವೃಶ್ಚಿಕ ರಾಶಿ ನೋಡ್ತಾಗಿರುವಂಥದ್ದು. ಓಂ ಶ್ರೀ ಸತ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಲು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟಗಳು ಮತ್ತು ಮಹಿಳಾ ಸಹೋದ್ಯೋಗಿಗಳಿಂದ ಮನಸ್ತಾಪಗಳಾಗ್ತಕ್ಕಂಥದ್ದು, ಶುಭ ಕಾರ್ಯಗಳಿಗಾಗಿ ಉತ್ತಮ ಅವಕಾಶಗಳು ಲಭಿಸ್ತಕ್ಕಂಥದ್ದು, ಸಾಲ ಮಾಡಿಯಾದರೂ ಕೂಡ ಮೋಜು ಮಸ್ತಿಯಲ್ಲಿ ತೊಡಗತಕ್ಕಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಈ ಧನುಸ್ಸು ರಾಶಿಯಾಗಿರುವಂಥದ್ದು. ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಭವಿಷ್ಯದ ರೂಪುರೇಷೆಗಳು ಕನಸಿನಲ್ಲಿ ಬರ್ತಕ್ಕಂಥದ್ದು, ತಾಂತ್ರಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಉತ್ಸಾಹವನ್ನು ತೋರತಕ್ಕಂಥದ್ದು, ಮಕ್ಕಳಿಂದ ಸಮಸ್ಯೆಗಳು ಮತ್ತು ಕಲಹಗಳು ಹೆಚ್ಚಾಗ್ತಕ್ಕಂಥದ್ದನ್ನು ಈ ಮಕರ ರಾಶಿಯನ್ನು ನೋಡುವಂಥದ್ದು. ದಣಿದವರಿಗೆ ನೀರಿನ ಸಹಾಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಸ್ಥಿರಾಸ್ತಿಯಿಂದ ಲಾಭವಾಗ್ತಕ್ಕಂಥದ್ದು, ಪ್ರೀತಿ ಪ್ರೇಮದ ವಿಷಯದಲ್ಲಿ ಯಶಸ್ಸು ಗಳಿಸಿದರೂ ಕೂಡ ಗೊಂದಲ ಇರತಕ್ಕಂಥ ಒಂದು ಸನ್ನಿವೇಶ, ಶತ್ರುಗಳು ಮಿತ್ರರಂತೆ ವರ್ತಿಸಿ ಸಹಾಯ ಮಾಡುವಂಥ ಒಂದು ನಾಟಕವನ್ನು ಆಡ್ತಕ್ಕಂಥದ್ದು, ಕುಟುಂಬಸ್ಥರಲ್ಲಿ ಪರಸ್ಪರ ಮೈಮನಸ್ಸು ಹೆಚ್ಚಾಗುವಂಥದ್ದನ್ನು ಈ ಕುಂಭರಾಶಿನವರು ನೋಡುವಂಥದ್ದು. ಗಣಪತಿಯ ಧ್ಯಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಅನಿರೀಕ್ಷಿತವಾಗಿ ಉದ್ಯೋಗದಲ್ಲಿ ಪ್ರಗತಿ, ಉತ್ತಮ ಹೆಸರು, ಮಾನ ಸನ್ಮಾನಗಳು ಲಭಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಅಂತಹ ಯೋಗಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು, ಉದ್ಯೋಗ ಸಮಸ್ಯೆಗಳು ಇನ್ನಷ್ಟು ಆರ್ಥಿಕ ಸಮಸ್ಯೆಗಳನ್ನು ತಂದೊಡ್ಡತಕ್ಕಂಥ ಒಂದು ಸನ್ನಿವೇಶ, ಬೆನ್ನು ನೋವು, ರಕ್ತದೋಷ, ಕಣ್ಣು ಉರಿ, ಪಿತ್ತಬಾಧೆ, ಅಧಿಕ ಉಷ್ಣ, ದಾಹ ಹೆಚ್ಚಾಗಿ ಕಾಡ್ತಕ್ಕಂಥದ್ದನ್ನು ಈ ಮೀನರಾಶಿನವರು ನೋಡುವಂಥದ್ದು. ಶಿವನಿಗೆ ಸಂಪಿಗೆ ಹೂವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಇನ್ನು ಹೇರ್ ಫಾಲ್ ಸಮಸ್ಯೆ ಎಲ್ಲರನ್ನ ಸಾಮಾನ್ಯವಾಗಿ ಕಾಡ್ತಾ ಇರುವಂತಹ ಸಮಸ್ಯೆ. ಇಂಥ ಸಮಸ್ಯೆಗೆ ಮನೆಮದ್ದು ಭಾಗದಲ್ಲಿ ಯಾವ ಆರೋಗ್ಯದ ಸಲಹೆ ಇದೆ? ಖಂಡಿತ. ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಇದು ಭಾಳ ಇಷ್ಟ, ಗಂಡಸರಲ್ಲೂ ಕೂಡ ಇದೊಂದು ದೊಡ್ಡ ಸಮಸ್ಯೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಕೂದಲು ಉದುರತಕ್ಕಂಥದ್ದು, ಕೂದಲು ಉದುರೆ ಹೋಗ್ಬಿಡ್ತು, ನನಗೆ ಏನೋ ಒಂದು ರೀತಿಯಲ್ಲಿ ಅವರೊಂದು ಭ್ರಮೆಗೆ ಸಿಗಾಕ್ಕೊಳ್ತಕ್ಕಂಥ ಒಂದು ಸನ್ನಿವೇಶಗಳಿರ್ತದೆ. ಅಂಥವರಿಗೆ ಇದು ರಾಮಬಾಣವಾಗ್ತದೆ. ತುಂಬ ಗಟ್ಟಿಯಾಗಿರ್ತಕ್ಕಂಥ ಅಥವಾ ಕಾಯಿನಿಂದಲೇ ಇಳಿದಿರ್ತಕ್ಕಂಥ ಒಂದು ಕಾಯಿಯ ಎಣ್ಣೆ ಅಥವಾ ಕಾಯಿಯ ಹಾಲು ಅಂತ ಏನು ಕರಿತೀವಿ, ಆ ತೆಂಗಿನ ಹಾಲನ್ನು ತೆಗೆದುಕೊಳ್ಬೇಕು. ಆ ಕಾಯಿಂದ ಬಂದಿರತಕ್ಕಂಥ ತೆಂಗಿನ ಹಾಲನ್ನು ತೆಗೆದುಕೊಂಡು ಅದಕ್ಕೆ 1 ಚಮಚ ನಿಂಬೆ ರಸ ಮತ್ತು ಅದರ ಜೊತೆಯಲ್ಲಿ ಇನ್ನೊಂದು ಚಮಚ ನೆಲ್ಲಿಕಾಯಿ ರಸ, ಇಷ್ಟನ್ನು ಮಿಶ್ರಣವನ್ನು ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ತಲೆಗೆ ಮಸಾಜ್ ಮಾಡಬೇಕು. ಚೆನ್ನಾಗಿ ಉಜ್ಜಿ ಮಸಾಜ್ ಮಾಡಿದ ನಂತರವಾಗಿ ಅದನ್ನು 1 ಗಂಟೆಯ ಕಾಲ ಒಣಗೋವರೆಗೂ ಅದನ್ನು ಬಿಡಬೇಕು. 1 ಗಂಟೆ ಅಥವಾ 1.5 ಗಂಟೆ ಒಣಗೋವರೆಗೂ ಅದನ್ನು ಬಿಟ್ಟುಬಿಟ್ಟು ತದನಂತರವಾಗಿ ಉಗುರುಬೆಚ್ಚಗಿನ ನೀರಿಂದ ಸ್ನಾನವನ್ನು ಮಾಡ್ತಕ್ಕಂಥದ್ರಿಂದ ಆ ಕೂದಲು ಸಮಸ್ಯೆ ಅಥವಾ ಕೂದಲು ಉದುರತಕ್ಕಂಥದ್ದೇನಿದೆ ಅದರಿಂದ ವಿಮುಕ್ತಿಯನ್ನು ಪಡೆಯಬಹುದು. ಶುಭವಾಗಲಿ. ಸರಿ ಗುರುಜಿ, ಒಬ್ರು ಕಾಲರ್ ಹಿಡಿತಾರೆ. ಶೋಭಾ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ಹೆಸರು ಹೇಳಿ. ಅವನ ಹೆಸರು ಶರತ್ ಕುಮಾರ್ ಅಂತೇಳಿ. ಹುಟ್ಟಿದ ದಿನಾಂಕ ತಿಳಿಸಿ. 1/5/1999. 1999 ಮೇಡಮ್. 99. ಸಮಯ ತಿಳಿಸಿಮ್ಮ. ಶನಿವಾರ ಬೆಳಗಿನ ಜಾವ 5:45. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಶೋಭಾ. ನಮಃ ಶಿವಾಯ. ನಮಸ್ತೆ ಗುರುಜಿ. ನಮಃ ಶಿವಾಯ. ಆಗಲಿ ತಾಯಿ. ಈ ಜಾತಕದ ಪ್ರಕಾರವಾಗಿ ವಿಶಾಖ ನಕ್ಷತ್ರದ ಜನನವಾಗಿರ್ತಕ್ಕಂಥ ಶನಿ ನೀಚತ್ವ, ಲಗ್ನಾಂಶವನ್ನು ನೋಡಿದಾಗ ಅಶ್ವಿನಿ ನಕ್ಷತ್ರ ಲಗ್ನಾಂಶ, ಕುಜ ವಕ್ರತ್ವ, 2 ಗ್ರಹಗಳ ಸ್ವಕ್ಷೇತ್ರ.
ಆದರೂ ಕೂಡ ಈ ಜಾತಕದ ಪ್ರಕಾರವಾಗಿ ಸ್ವಲ್ಪ ಹಠಮಾರಿತನ ಅಂತಕ್ಕಂಥದ್ದು ಜಾಸ್ತಿ ಇದೆ. ವಿಪರೀತ ನೀಚಭಂಗ ರಾಜಯೋಗದಲ್ಲಿ ಕುಳಿತಿರ್ತಕ್ಕಂಥ ಜಾತಕ, ಹಠಮಾರಿತನ ಅಂತಕ್ಕಂಥದ್ದು ಜಾಸ್ತಿ ಇರ್ತದೆ. ವಿಪರೀತ ಕೋಪ, ಸಿಟ್ಟು, ಸೆಡವು ಎಲ್ಲವೂ ಕೂಡ ಆಗಿರ್ತದೆ. ನಿಮ್ಮ ಜೊತೆ ಅಂತೂ ಕೂಡ ಗುದ್ದಾಟಗಳು ಜಾಸ್ತಿ ಇರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತದೆ ಈ ಜಾತಕ ಪ್ರಕಾರವಾಗಿ. ಇತ್ತೀಚೆಗೆ ಯಾವಾಗ ಅಂದರೆ 2014ರಿಂದ ಈಚೆಗೆ ಯಾಕೋ ಯಾವುದರಲ್ಲೂ ಕೂಡ ಅವನಿಗೆ ಆಸಕ್ತಿಗಳು ಕಂಡು ಬರ್ತಾ ಇಲ್ಲ. ಸ್ವಲ್ಪ ಹೆಚ್ಚಿನದಾಗಿ ಸಿನಿಮಾ, ನಟನೆ ಮತ್ತು ಈ ಕಲಾ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಅಥವಾ ಡ್ರಾಯಿಂಗ್ ಮಾಡ್ತಕ್ಕಂಥದ್ದು ಇಂಥವುಗಳಲ್ಲೇ ಜಾಸ್ತಿ ಸಮಯವನ್ನು ಕಳೀತಕ್ಕಂಥ ಒಂದು ಸನ್ನಿವೇಶವನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಹೇಳ್ತದೆ ತಾಯಿ. ಅದರಲ್ಲೂ ಕೂಡ ಸ್ವಲ್ಪ ಸೋಮಾರಿತನ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಓದುವುದರ ಕಡೆಗಡೆ ಗಮನಗಳು ಕಡಿಮೆ ಆಗ್ತಾ ಇದೆ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಯನ್ನು ತೋರಿಸ್ತಾ ಇದೆ ಈ ಜಾತಕಕ್ಕೆ. ಅದರ ಜೊತೆಯಲ್ಲಿ ಸ್ವಲ್ಪ ಕಾಲಿಗೆ ಆವಾಗ ಸ್ವಲ್ಪ ಪೆಟ್ಟನ್ನು ಕೂಡ ಮಾಡಿಕೊಂಡು ಬರ್ತಾ ಇರ್ತಾನೆ ಅಂತ ಹೇಳ್ತದೆ. ಹೌದು ಅಲ್ವಾ ತಾಯಿ? ಹೌದು ಗುರುಜಿ. ಹೇಳಿ ತಾಯಿ, ಏನಾಗ್ಬೇಕವ? ಮಗಲು ಸೆಕೆಂಡ್ ಇಯರ್ PUC ಮುಗಿದ ಗುರುಜಿ. ಮುಂದೆ ಅವನು ಏನ್ ತಗೊಂಡು ಯಾವ ಕೊಟ್ಕೋಬೇಕು, ಅವನು ಯಾವ್ದ್ರಲ್ಲಿ ಮುಂದೆ ಆರ್ಥಿಕವಾಗಿ ಮುಂದೆ ಬರ್ತಾನೆ? ಖಂಡಿತ ಅನುಕೂಲವಾಗುತ್ತೆ ತಾಯಿ, ಅನುಕೂಲವಾಗುತ್ತೆ. ಯೋಚನೆ ಮಾಡ್ತಕ್ಕಂಥ ಬೇಡ. ಮುಂದಿನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಸಿವಿಲ್ ಸಂಬಂಧಪಟ್ಟಂತೆ ಮಾಡಿಸಿ, ಖಂಡಿತ ಅನುಕೂಲವಾಗುತ್ತೆ. ಅದರ ಜೊತೆಯಲ್ಲಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅಥವಾ ಕಂಪ್ಯೂಟರ್ ಸಂಬಂಧಪಟ್ಟಂತೆ ಅಥವಾ ಭಾಷೆಗೆ ಸಂಬಂಧಪಟ್ಟಂತೆ ಅಥವಾ ಇಂಥದ್ದು ಈ ಮಾನಸಿಕವಾದಂಥ ರಿಸರ್ಚ್ಗೆ ಸೈಕಾಲಜಿ ಅಂತಕ್ಕಂಥದ್ದು ಏನು ಕರಿತೀವಿ, ಆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅಧ್ಯಯನ ಮಾಡೋದಕ್ಕೆ ಖಂಡಿತ ಅನುಕೂಲವಾಗುತ್ತೆ ಅವರಿಗೆ. ಶುಭವಾಗಲಿ. ಧನ್ಯವಾದಗಳು ಶೋಭಾ. ಒಬ್ರು ಕಾಲರ್ ಅಡಿದ್ದಾರೆ, ದೇವನಹಳ್ಳಿಯಿಂದ ಹಂಸ ಕರೆ ಮಾಡಿದ್ದಾರೆ. ನಮಸ್ಕಾರ ಹಂಸ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹೆಸರು ಹೇಳಿ. ರಾಮಚಂದ್ರ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ರಾಮಚಂದ್ರ ಅಂತ ಇಟ್ಟಿದ್ದಾರೆ. ನಮಃ ಶಿವಾಯ. ನಮಸ್ತೆ ಗುರುಜಿ. ನಮಃ ಶಿವಾಯ. 1ರಿಂದ 12ರ ಒಳಗಡೆ ಒಂದು ಸಂಖ್ಯೆ ಹೇಳಿತಾಯಿ. 9. ಈ ಜಾತಕದ ಪ್ರಕಾರವಾಗಿ ನೋಡಿದಂಥ ಒಂದು ಸನ್ನಿವೇಶದಲ್ಲಿ ಸ್ವಲ್ಪ ಆರ್ಥಿಕವಾದಂಥ ದೃಢತೆಗಳು ಕಾಣ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು, ಹಣಕಾಸಿನ ನಷ್ಟಗಳನ್ನು ಪದೇ ಪದೇ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಯಾರು ಹೇಳಿದ್ರು ಕೂಡ ಏನು ಹೇಳಿದ್ರು ಕೂಡ ಕೇಳದೇ ಇರತಕ್ಕಂಥ ಒಂದು ವಾತಾವರಣ, ಅಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತದೆ. ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಹೊಟ್ಟೆ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥ ಒಂದು ಸನ್ನಿವೇಶ, ಅದರಲ್ಲೂ ಕೂಡ ಹೊಟ್ಟೆ ಬಾಧೆ, ಪದೇ ಪದೇ ಹೊಟ್ಟೆ ಬಾಧೆಗಳು ಬರ್ತಕ್ಕಂಥದ್ದು, ಉಷ್ಣ ಬಾಧೆಗಳು, ಪಿತ್ತ ಬಾಧೆಗಳು ಹೆಚ್ಚಾಗಿ ಕಾಡ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ಈ ಜಾತಕ ಪ್ರಕಾರವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ, ಈ ಜಾತಕಿಗೆ ಆರ್ಥಿಕ ಪ್ರಗತಿಗಳು ಅಂತಕ್ಕಂಥದ್ದು ಕಾಣ್ತಾ ಇಲ್ಲ. ಸ್ವಯಂಕೃತ ಅಪರಾಧಿಗಳಾಗಿರ್ತಾರೆ. ಯಾರ ಮಾತನ್ನು ಕೇಳೋದಿಲ್ಲ, ಯಾರು ತನ್ನದೇ ನಡೆದಿದ್ದ ದಾರಿ ನಾನೇ ಸರಿ ಅನ್ನೋ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇರ್ತಕ್ಕಂಥದ್ದು, ಅಂಥ ವಾತಾವರಣದಲ್ಲಿ ಇರ್ತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತದೆ ತಾಯಿ. ಹೌದೋ ಅಲ್ವೋ? ಹೌದು ಸರ್, ಯಾರ ಮಾತು ಕೇಳೋದೇ. ಹೇಳಿ ತಾಯಿ, ಏನಾಗ್ಬೇಕವ? ಅದೇ ಏನ್ ಮಾಡಿದ್ರು ವ್ಯವಹಾರ ನಡೀತಾನೆ ಇಲ್ಲ. ಅವ್ರದ್ದು ಇರ್ತಕ್ಕಂಥದ್ದೇ ಆ ರೀತಿನಲ್ಲಿ ಇದೆ ತಾಯಿ. ಒಂದು ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ನೇರವಾಗಿ ಒಂದು ಬಾರಿ ಬನ್ನಿ, ಅವರನ್ನ ಕರ್ಕೊಂಡು ಬನ್ನಿ. ಯಾಕೆಂದ್ರೆ ನಾನು ಅವಾಗಲೇ ಹೇಳಿದ ರೀತಿಯಲ್ಲಿ ಸ್ವಯಂಕೃತ ಅಪರಾಧಿಗಳಾಗಿರ್ತಾರೆ. ಇವರಿಗೆ ಸರಿಯಾಗಿ ನೇರ ಸಜೆಷನ್ಸ್ ಅನ್ನ ಕೊಡಬೇಕಾಗುತ್ತೆ, ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ. ಇಲ್ಲಿ ಸಮಯದ ಅಭಾವಗಳಿರ್ತಕ್ಕಂಥದ್ರಿಂದ ಒಂದು ಬಾರಿ ಕರ್ಕೊಂಡು ಬನ್ನಿ, ಖಂಡಿತವಾಗಲೂ ಕೂಡ ಅವರ ಸಮಸ್ಯೆಗೆ ಪರಿಹಾರ 100ಕ್ಕೆ 100 ಭಾಗ ಸಿಕ್ಕೇ ಸಿಗುತ್ತೆ. ಎಂತೆಂಥ ಸಮಸ್ಯೆಗಳು ನಮ್ಮ ಹತ್ರ ಪರಿಹಾರವಾಗಿದೆ. ಇನ್ನು ಸಮಸ್ಯೆ ಎಂಥದ್ದು ಅಳಿಲ ಥರ ಇರ್ತಕ್ಕಂಥದ್ದು, ಸಣ್ಣದಾಗಿ ಊರಲ್ಲಿ ಹೋಗ್ತಕ್ಕಂಥದ್ದು, ಯಾಕೆ ಯೋಚನೆ ಮಾಡ್ತೀವಿ ತಾಯಿ? ಖಂಡಿತ ಅನುಕೂಲವಾಗುತ್ತೆ. ನಿಮ್ಮ ಆರೋಗ್ಯವನ್ನೊಂದನ್ನು ಸರಿಯಾಗಿ ನೋಡ್ಕೊಳ್ಳಿ. ಸ್ವಲ್ಪ ಮೈಕೈ ನೋವು ಜಾಸ್ತಿ ಬರ್ತಾ ಇದೆ ಇತ್ತೀಚೆಗೆ. ಶುಭವಾಗಲಿ. ಧನ್ಯವಾದಗಳು ಹಂಸ. ಗುರುಜಿ, ಇನ್ನು ನಾಳೆ ಗುರು ಪೌರ್ಣಿಮೆ ಇದೆ, ಏನೆಲ್ಲ ಆಚರಣೆಯನ್ನ ಮಾಡಬೇಕಾಗುತ್ತೆ? ಆಚರಣೆಯ ವಿಶೇಷತೆಗಳು ಏನೇನು ತಿಳಿಸ್ಕೊಡಿ. ಖಂಡಿತ. ಗುರುವಿಗೆ ಶರಣಾದರೆ ಸರ್ವವೂ ನಾಶವಾಗ್ತದೆ ಅಂತ. ಅಂದರೆ ಸರ್ವಕರ್ಮಗಳು ಕೂಡ ನಾಶವಾಗ್ತದೆ, ಸರ್ವ ಸಂಕಷ್ಟಗಳು ಕೂಡ ನಾಶವಾಗ್ತದೆ ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ಗುರುಪೌರ್ಣಿಮೆ. ಈಗ 10 ಗಂಟೆಯ ಮೇಲೆ ಆ ಗುರುಪೌರ್ಣಿಮೆ ಅಂತಕ್ಕಂಥದ್ದು ಪ್ರಾರಂಭವಾಗ್ತಕ್ಕಂಥದ್ದು. ಪ್ರಧಾನವಾಗಿ ಉದಯ ಲಗ್ನದಲ್ಲಿ ಗುರುಪೌರ್ಣಿಮೆ ಇರ್ತಕ್ಕಂಥದ್ರಿಂದ ಬೆಳಗ್ಗೆ 8:30 ತನಕ ಗುರುಪೌರ್ಣಿಮೆ ಇರ್ತಕ್ಕಂಥದ್ರಿಂದ ನಾಳಿನ ದಿವಸವೇ ಅದನ್ನು ಪರಿಗಣನೆ ಮಾಡತಕ್ಕಂಥ ಒಂದು ಇದನ್ನು ನಾವು ಜ್ಯೋತಿಷ್ಯ ಮತ್ತು ಶಾಸ್ತ್ರಗಳಲ್ಲಿ ಅನುಕರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮತ್ತು ಅನುಸರಣೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಈ ಗುರುಪೌರ್ಣಿಮೆ ದಿವಸ ಗುರುವಿಗೆ ಶರಣಾದಂಥ ಪಕ್ಷದಲ್ಲಿ ಅಥವಾ ಗುರುಕ್ಷೇತ್ರಗಳಿಗೆ ಹೋದಂಥ ಪಕ್ಷದಲ್ಲಿ ಅದು ಯಾವುದೂ ಸಾಧ್ಯವಿಲ್ಲ ಅಂತಂದಾಗ ಪುಟ್ಟ
ಮಕ್ಕಳಿಗೆ ನಿಮ್ಮ ಕೈಲಾದಂಥ ಸಹಾಯ ಮಾಡಿದರೂ ಕೂಡ ಅವರಲ್ಲೂ ಕೂಡ, ಯಾಕಂದರೆ ವಿದ್ಯಾರ್ಥಿಗಳಲ್ಲಿ ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ, ಗುರುವಿನ ತತ್ವ, ಶಿವನ ತತ್ವ ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಮಕ್ಕಳಲ್ಲಿ ಭೇದ ಭಾವಗಳೆಲ್ಲ ದೈವತ್ವವು ಇರ್ತಕ್ಕಂಥದ್ದು. ಹಾಗಾಗಿಯೇ ಆ ಮಕ್ಕಳಿಗೆ ಏನಾದರೂ ಸಣ್ಣ ಪುಟ್ಟದಾಗಿ ನಿಮ್ಮ ಕೈಲಾದಂಥ ರೀತಿಯಲ್ಲಿ ಶರಣಾಗ್ತಕ್ಕಂಥದ್ದು, ಅವಧೂತರಿಗೆ ಶರಣಾಗ್ತಕ್ಕಂಥದ್ದು, ಗುರುಕ್ಷೇತ್ರಗಳಿಗೆ ಎಡೆಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರಕ್ಕೆ, ಕುಪ್ಪೂರು ಮರುಳಸಿದ್ದೇಶ್ವರ ಕ್ಷೇತ್ರಕ್ಕಾದರೂ ಆಗ್ಬೋದು, ವೀರಭದ್ರ ಕ್ಷೇತ್ರ, ರಂಭಾಪುರಿ ಕ್ಷೇತ್ರಕ್ಕಾದರೂ ಆಗ್ಬೋದು, ಇಂಥ ಒಂದು ಕ್ಷೇತ್ರಗಳಿಗೆ ಅಥವಾ ಪಂಚಪೀಠಾಧಿಪತಿಗಳನ್ನು ಭೇಟಿಯಾಗ್ತಕ್ಕಂಥದ್ದಾದರೂ ಆಗ್ಬೋದು, ಅಥವಾ ಮಠಾಧಿಪತಿಗಳನ್ನು ಭೇಟಿಯಾಗಿ ಅವರಿಂದ ಆಶೀರ್ವಾದ ಅನುಗ್ರಹವನ್ನು ಪಡೆತಕ್ಕಂಥದ್ದಾದರೂ ಕೂಡ ಮಾಡತಕ್ಕಂಥದ್ರಿಂದ ಖಂಡಿತವಾಗಲೂ ಕೂಡ ಆ ಗುರು ಕೃಪೆಗೆ ಪಾತ್ರರಾಗಿ ಒಂದು ನೆಮ್ಮದಿಯನ್ನು ಪಡೆದುಕೊಳ್ಳಬಹುದು. ಶುಭವಾಗಲಿ. ಸರಿ ಗುರುಜಿ, ನಮ್ಮ ಜಾತಕದಲ್ಲಿ ಏನೇ ದೋಷ ಇದ್ರೂ ಕೂಡ ಗುರುಗಳಿಗೆ ಶರಣಾದರೆ ಆ ದೋಷಗಳೆಲ್ಲ ನಿವಾರಣೆಯಾಗುತ್ತೆ ಅನ್ನುವಂತಹ ಮಹತ್ವದ ಮಾಹಿತಿನ ತಿಳಿಸ್ಕೊಟ್ರಿ. ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇನು ಗುರುಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ಫೋನ್ ನಂಬರ್ಸ್ ಹೀಗಿದೆ: 9972737119, ಮತ್ತೊಂದು ದೂರವಾಣಿ ಸಂಖ್ಯೆ 9686869938. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಾಶಿ ಭವಿಷ್ಯ.